ನಾನು ಅನುಷಾ ಗೌಡ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಗಂಡನ ಅಫೇರ್ ಬಗ್ಗೆ ಹೆಂಡತಿಗೆ ಅನುಮಾನ. ಯೋಗ ಟೀಚರ್ ಮೇಲೆ ಡಿಟೆಕ್ಟಿವ್ ಅನ್ನ ಚೂ ಬಿಡ್ತಾಳೆ. ಗನ್ ಟ್ರೈನಿಂಗ್ ನೆಪದಲ್ಲಿ ಕಿರಾತಕ ಮಾಡಿದ್ದು ಮಾತ್ರ ಘನಘೋರ ಕೆಲಸ. ಸಮಾಧಿಯಿಂದ ಎದ್ದು ಬಂದಂತಹ ಟೀಚರ್ನ ಕಹಾನಿ ಇದು. ಈ ಜಗತ್ತಲ್ಲಿ ಯಾರ್ಯಾರು ಯಾವಾಗ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ಚಿಕ್ಕ ಅನುಮಾನ ದೊಡ್ಡ ತಪ್ಪಿಗೆ ಸಹ ಕಾರಣ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಕತೆ ಅದ್ಭುತ ಉದಾಹರಣೆ ಅಂತ ಹೇಳ್ಬೋದು. ಆಕೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ಹೆಗಲ ಮೇಲೆ ಏರಿಸಿಕೊಂಡಂತಹ ಯೋಗ ಟೀಚರ್. ಗಂಡನಿಂದ ದೂರವಾಗಿ ಸ್ವತಂತ್ರ ಜೀವನ ನಡೆಸ್ತಾ ಇದ್ದಂತ ಆಕೆ ಮೇಲೆ ಅನುಮಾನಗೊಂಡಂತಹ ಮಹಿಳೆಯೊಬ್ಬಳು ಮಾಡಿದ್ದು ಮಾತ್ರ ಯಾರು ಊಹಿಸಲಾಗದಂತಹ ಕೆಲಸ. ಇದು ಡಿಟೆಕ್ಟಿವ್ ಕೊಲೆಗಾರನಾದಂತಹ ಕತೆ. ಅವತ್ತು ಅಕ್ಟೋಬರ್ 23. ಯೋಗ ಟೀಚರ್ ಅರ್ಚನಾ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಇರ್ತಾಳೆ. ಆಗ ಅವಳಿಗೆ ಪರಿಚಯಸ್ಥನಾಗಿದ್ದಂಥ ಸತೀಶ್ ರೆಡ್ಡಿ ಅನ್ನೋನು ನಿಮಗೆ ಗನ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಅವಳನ್ನು ಕಾರ್ನಲ್ಲಿ ಕರ್ಕೊಂಡು ಬೆಂಗಳೂರಿನ ನಾನಾ ಕಡೆ ಸಂಜೆ ತನಕ ಸುತ್ತಿಸ್ತಾನೆ. ಆ ಕಾರ್ನಲ್ಲಿ ಅವನೊಬ್ಬನೇ ಏನಿರಲಿಲ್ಲ, ಅವನ ಜೊತೆಗೆ ಅವನ ಸಹಚರರು ಕೂಡ ಇದ್ರು. ಆದರೆ ಅವಳಿಗೆ ಗೊತ್ತಿಲ್ಲದಂತಹ ವಿಚಾರ ಏನು ಅಂದರೆ, ಅವಳಿಗೆ ಅರಿವಿಲ್ದೇನೆ ಅವಳು ಕಿಡ್ನಾಪ್ ಆಗಿದ್ಲು. ಬೆಂಗಳೂರಿನ ನಾನಾ ಕಡೆ ತಿರುಗಾಡಿ ಸಂಜೆ ಆತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ರಸ್ತೆಯಲ್ಲಿರುವಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಕಾರನ್ನು ನಿಲ್ಲಿಸ್ತಾನೆ. ಆಕೆಯನ್ನ ಕಾರಿನಿಂದ ಕೆಳಗಿಳಿಸಿ ಅಲ್ಲೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಕೆಯ ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನ ಕಸ್ಕೊಳ್ತಾನೆ, ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾನೆ. ಅರೆಬೆತ್ತಲೆಯಾಗಿ ಆಕೆಯ ಕುತ್ತಿಗೆಗೆ ಚಾರ್ಜರ್ ವೈರ್ನಿಂದ ಬಲವಾಗಿ ಬಿಗಿದು ಉಸಿರುಗಟ್ಟಿಸ್ತಾನೆ. ಇಷ್ಟೆಲ್ಲ ಹಿಂಸೆ ಕೊಟ್ಟ ಮೇಲೆ ಆ ಯೋಗ ಟೀಚರ್ ಅರ್ಚನಾ ಕೂಡ ಸಾವನ್ನಪ್ಪಿರ್ತಾಳೆ. ಇದನ್ನ ಕಂಡಂತಹ ಸತೀಶ್ ರೆಡ್ಡಿ ಅಂಡ್ ಗ್ಯಾಂಗ್ ಅಲ್ಲೇ ಒಂದು ಹಳ್ಳವನ್ನ ತೋಡಿ ಆಕೆಯನ್ನ ಮುಚ್ಚಿ ಬರ್ತಾರೆ. ಆದ್ರೆ ಅಸಲಿ ಟ್ವಿಸ್ಟ್, ಅಸಲಿ ಕಹಾನಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಈಗ ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಈ ಯೋಗ ಟೀಚರನ್ನ ಯಾಕೆ ಸಾಯಿಸಲಾಗಿತ್ತು, ಯಾಕೆ ಕೊಲೆ ಮಾಡಿದ್ರು ಅಂತ. ಇದಕ್ಕೂ ಮುಂಚೆ ಒಂದು ಸ್ಟೋರಿ ಹೇಳ್ತೀನಿ. ಒಂದು ಪುಟ್ಟ ಸಂಸಾರ, ಸಂತೋಷವಾಗಿರ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಂತಹ ಸಂಸಾರ. ಪತಿ ಸಂತೋಷ್ ಕುಮಾರ್ ಅಂತ, ಪತ್ನಿ ಬಿಂದು ಅಂತ. ಇವರಿಬ್ಬರು ಕೂಡ ತುಂಬ ಖುಷಿಯಾಗಿ ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಹೆಂಡತಿಗೆ ಏನೋ ಒಂದು ಅನುಮಾನ. ತನ್ನ ಪತಿ ತುಂಬ ಚೆನ್ನಾಗಿದ್ದೋನು ಈಗ ಹೆಂಡತಿಗೆ ಟೈಮ್ ಕೊಡೋದಿಲ್ಲ, ಸರಿಯಾಗಿ ಮಾತಾಡ್ಸೋದಿಲ್ಲ, ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾನೆ, ಫೋನಲ್ಲೇ ಮಾತನಾಡ್ತಿರ್ತಾನೆ. ಇಂತಹದ್ದೊಂದು ಅನುಮಾನ. ಯಾರ ಜೊತೆನಾದರೂ ಗಂಡ ಅಫೇರ್ ಇಟ್ಕೊಂಡಿದ್ದಾನಾ ಅನ್ನುವಂಥ ಶಂಕೆ ಆಗ ವ್ಯಕ್ತವಾಗುತ್ತೆ. ಸಂತೋಷ್ ಕುಮಾರ್ ಜೊತೆ ಅರ್ಚನಾ ಅನ್ನುವಂಥ ಯೋಗ ಟೀಚರ್ ತುಂಬ ಸಲಿಗೆಯಿಂದಿರ್ತಾಳೆ. ಇದನ್ನು ನೋಡಿದಂತಹ ಬಿಂದುಗೆ ಗಂಡನಿಗೆ ಇವಳ ಜೊತೆನೇ ಅಫೇರ್ ಇದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗುತ್ತೆ. ಅದಾದ ಮೇಲೆ ಇವಳಿಗೇನಾದರೂ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಬಿಂದು ಏನು ಮಾಡ್ತಾಳೆ, ಗೂಗಲ್ನಲ್ಲಿ ಸರ್ಚ್ ಮಾಡ್ತಾಳೆ. ಆಗ ಒಂದು ಡಿಟೆಕ್ಟಿವ್ ಏಜೆನ್ಸಿಯ ಮಾಲೀಕ ಸತೀಶ್ ರೆಡ್ಡಿ ಎಂಬಾತ ಪರಿಚಯ ಆಗ್ತಾನೆ. ಆತನಿಗೆ ಇವಳು ಕೊಲೆ ಮಾಡೋದಕ್ಕೆ ಅಂತ ಹೇಳಿ 4 ಲಕ್ಷ ಸುಪಾರಿಯನ್ನು ಕೊಡ್ತಾಳೆ. ಈ ಸತೀಶ್ ರೆಡ್ಡಿ ಬರೋಬ್ಬರಿ 3 ತಿಂಗಳ ಕಾಲ ಈ ಪ್ಲ್ಯಾನನ್ನು ಮಾಡ್ತಾನೆ. ಯೋಗ ಟೀಚರ್ ಏನಿದ್ದಾಳೆ ಅರ್ಚನಾ, ಇವಳ ಬಳಿ ಯೋಗ ಕಲಿಯೋಕೆ ಹೋಗುವಂತಹ ನೆಪದಲ್ಲಿ ಆಕೆಯನ್ನು ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಸಲಿಗೆಯಾಗುತ್ತೆ. ಅದಾದ ಮೇಲೆ ಅವನು, ನಾನು ಗನ್ ಶೂಟಿಂಗ್ ತರಬೇತಿಯನ್ನು ನೀಡ್ತಾ ಇದ್ದೀನಿ, ನೀವು ಬನ್ನಿ, ನಿಮಗೂ ಕೂಡ ಗನ್ ಶೂಟಿಂಗ್ ಟ್ರೈನಿಂಗನ್ನು ಕೊಡ್ತೀನಿ ಅಂತ ಕರೆದು ನಂಬಿಸಿ ಆಕೆಯನ್ನು ಕಾರಿನಲ್ಲಿ ಕರ್ಕೊಂಡೋಗ್ತಾನೆ. ಆಗಲೇ ನಾನು ಹೇಳದ್ನಲ್ಲ, ಅಸಲಿ ಕಹಾನಿ ಇಲ್ಲಿಂದ ಶುರುವಾಗೋದು. ಆತ ತನ್ನ ಸಹಚರರಾದ ನಾಗೇಂದ್ರ ರೆಡ್ಡಿ, ರಮಣ ರೆಡ್ಡಿ ಮತ್ತು ರವಿಚಂದ್ರನ್ ಜೊತೆ ಸೇರಿ ಆಗಲೇ ಹೇಳಿದಾಗೆ ಕಾಡಿನಲ್ಲಿ ಕರ್ಕೊಂಡೋಗಿ ಅರ್ಚನಾ ಟೀಚರ್ ಕಥೆಯನ್ನು ಮುಗಿಸ್ತಾನೆ. ತನಗೆ ಕೊಟ್ಟಿದ್ದಂತಹ ಡೀಲ್ ಮುಗೀತು ಅಂತ ನಿಟ್ಟೆಸರನ್ನು ಬಿಟ್ಟು ನೆಮ್ಮದಿಯಾಗಿರ್ತಾನೆ. ಇತ್ತ 24 ಅಕ್ಟೋಬರ್ 2024ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ವೆಂಕಟೇಶ್ ಅನ್ನುವಂಥವರ ಮನೆ ಬಾಗಿಲನ್ನು ಯಾರೋ ಬೆಳಗಿನ ಜಾವ ತಟ್ತಾ ಇರ್ತಾರೆ. ಇದನ್ನು ಕಂಡಂತಹ ವೆಂಕಟೇಶ್ ರಾವ್ ಬಂದು ನೋಡಿದಾಗ ಯಾರೋ ಉಚ್ಚಿ ರೀತಿ ಕಾಣುವಂತಹ ಒಂದು ಮಹಿಳೆ ಅರೆಬೆತ್ತಲೆಯಾಗಿ ಸೊಂಟದ ಕೆಳಭಾಗಕ್ಕೆ ಸೊಪ್ಪನ್ನು ಸುತ್ತಕೊಂಡು ಅವ್ರ ಮುಂದೆ ನಿಂತಿರ್ತಾಳೆ. ಇದನ್ನು ಕಂಡಂತಹ ವೆಂಕಟೇಶ್ ಗಾಬರಿ ಆಗ್ತಾರೆ. ಅದಾದ ಮೇಲೆ ಗಟ್ಟಿಯಾಗಿ ಯಾರು ನೀನು ಅಂತ ಕೇಳಿದಾಗ ಅವಳು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನನಗೆ ಈಗ ಸಹಾಯ ಮಾಡಿ ಅಂತ ಕೇಳ್ತಾಳೆ. ಇದನ್ನು ನೋಡಿದಂಥ ವೆಂಕಟೇಶ್ ರಾವ್ ತನ್ನ ಅಕ್ಕನನ್ನು ಕರೀತಾರೆ. ಇದನ್ನು ಕಂಡಂತಹ ಅವನ ಅಕ್ಕ
ಆ ಮಹಿಳೆಗೆ ಬಟ್ಟೆಯನ್ನು ಕೊಡ್ತಾರೆ ಅವಳ ಮಾನವನ್ನು ಮುಚ್ಕೊಳ್ಳೋಕ್ಕೆ. ಈಗ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂದರೆ ಇವಳು ಯಾರಿರ್ಬೋದು ಅಂತ. ಇವಳು ಬೇರೆ ಯಾರೂ ಅಲ್ಲ, ಸತೀಶ್ ಅಂಡ್ ಗ್ಯಾಂಗ್ ಏನಿತ್ತು ಒಂದು ನಿರ್ಜನ ಪ್ರದೇಶದಲ್ಲಿ ಯೋಗ ಟೀಚರನ್ನು ಕೊಲೆ ಮಾಡಿ ಅವಳ ಮೇಲೆ ಮಣ್ಣನ್ನು ಮುಚ್ಚಿ ಬಂದಿದ್ರಲ್ಲ ಅವಳೇ. ಆ ಯೋಗ ಟೀಚರ್ ಈಗ ಸಮಾಧಿಯಿಂದ ಎದ್ದು ಬಂದಿರ್ತಾಳೆ. ಅವ್ರು ಏನು ಸಾಯಿಸಿದ್ದೀವಿ ಅಂತ ಹೇಳಿ ಮಣ್ಣು ಮುಚ್ಚಿದ್ದಂತಹ ಯೋಗ ಟೀಚರ್ ಸತ್ತಿರೋದಿಲ್ಲ. ಅವಳು ಸತ್ತಂತೆ ನಟನೆ ಮಾಡಿ ಅವರು ಆ ಕಡೆ ಹೋಗ್ತಾ ಇದ್ದಂತೆ ಅವಳು ಎದ್ದು ಯಾರ ಹತ್ರನಾದರೂ ಸಹಾಯ ಕೇಳೋದಕ್ಕೆ ಅಂತ ಈ ಮನೆಗೆ ಬಂದಿರ್ತಾಳೆ. ಈಕೆಯನ್ನು ಕೊಲೆ ಮಾಡೋದಕ್ಕೆ ಅಂತ ಸುಪಾರಿ ಕೊಟ್ಟಿದ್ದಂತಹ ಬಿಂದು ಮತ್ತು ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಸ್ಟೋರಿಯಲ್ಲಿ ಪತಿ ಸಂತೋಷ್ ಕುಮಾರ್ ತಪ್ಪೋ ಅಥವಾ ತನ್ನ ಸಂಸಾರವನ್ನು ಉಳಿಸ್ಕೊಳ್ಬೇಕು ಅಂತ ಸುಪಾರಿ ಕೊಟ್ಟಂತಹ ಬಿಂದುವಿನ ತಪ್ಪೋ, ಇವರ ಸಂತೋಷವಾಗಿದ್ದಂಥ ಸಂಸಾರದ ಮಧ್ಯ ಹೋದಂತಹ ಯೋಗ ಟೀಚರ್ನ ತಪ್ಪಿತ್ತು. ಒಟ್ನಲ್ಲಿ ತಪ್ಪು ಯಾರದೇ ಇರಲಿ, ಕಾನೂನು ಅನ್ನೋದು ಒಂದಿದೆ. ಅದರ ಕಣ್ಣಿಗೆ ಮಣ್ಣೆರಚಿ ನಾವೇ ಬುದ್ಧಿವಂತರು ಅಂತ ತೋರ್ಸೋಕೋದ್ರೆ ಇದೇ ರೀತಿ ಆಗೋದು.